ವೆರಿ ಸ್ಪೆಷಲ್ ಕ್ಲೋಸ್ ಟು 100 ಇಯರ್ಸ್ ಅಂತ ಇಟ್ಕೊಳ್ಳಿ. ರವಿ ವರ್ಮಾ ಪೇಂಟಿಂಗ್ ಮೇಲೆ ಈ ತರ ಸೀರೆ ಉಡ್ಸೋದು ಇದೆಲ್ಲ ಮಾಡೋದು ಅದೇ ಮನೋಹರ್ಸ್ ಪೆಟರ್ನಲ್ ಗ್ರ್ಯಾಂಡ್ ಮದರ್. ಸೊ ಫ್ಯಾಮಿಲಿ ಗ್ಯಾಲರಿ ಮಾಡಿದ್ದೀವಿ. ಇದೇ ಸ್ಟುಡಿಯೋ. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡ್ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂತಂದರೆ ಈ ಎಪಿಸೋಡ್ ಎಲ್ಲರ ಮೋಸ್ಟ್ ಫೇವ್ರೆಟ್ ಹೋಮ್ ಟೂರ್ ಎಪಿಸೋಡ್ ಆಗಿರುತ್ತೆ. ಸೊ ಇವತ್ತು ನಾವು ಒಬ್ಬ ಫೇಮಸ್ ಸೆಲಿಬ್ರಿಟಿ ಮನೆಯಲ್ಲಿದ್ದೀವಿ. ಆ ಸೆಲಿಬ್ರಿಟಿ ಯಾರು ಅನ್ನೋದ್ರ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿನ ಕೂಡ ಇವತ್ತು ಈ ಎಪಿಸೋಡ್ನಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನಾವೀಗ ಅವ್ರ ಮನೆಗೆ ಬಂದಿದ್ದೀವಿ, ಅವ್ರ ಮನೆ ಹತ್ತಿರ ಇದ್ದೀವಿ. ಸೊ ನೋಡೋಣ ಯಾರು ಅಂತ, ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ, ಬನ್ನಿ ನಮಸ್ಕಾರ. ನಾನು ಹೇಳಿದ್ದಂಥವ್ರು ಬೇರೆ ಯಾರು ಅಲ್ಲ, ಕನ್ನಡದ ಹೆಸರಾಂತ ಸಂಗೀತ ನಿರ್ದೇಶಕರು ಮೆಲೋಡಿ ಕಿಂಗ್ ಮನೋಮೂರ್ತಿ ಅವರು. ಆ್ಯಂಡ್ ವಿಶೇಷ ವ್ಯಕ್ತಿ ಅಂತ ಹೇಳಿದ್ನಲ್ಲ, ಅದು ಬೇರೆ ಯಾರು ಅಲ್ಲ, ಇವರು ಲತಾ ಮನೋಮೂರ್ತಿ ಅವರು. ಲತಾ ಮೂರ್ತಿ ಅವರು ಮನೋಮೂರ್ತಿ ಸರ್ ಅವರ ಸ್ವೀಟ್ ಅಂಡ್ ಬ್ಯೂಟಿಫುಲ್ ಧರ್ಮಪತ್ನಿ ಅವರು. ಸೊ ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ಬಾಮ್ಮ ಕೂತ್ಕೋ ಬಾ. ಎಸ್. ಸೊ ಇವತ್ತು ನಾವು ಮನೋಮೂರ್ತಿ ಸರ್ ಅವರ ಹೋಮ್ ಟೂರ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಲತಾ ಮೂರ್ತಿ ಮೇಡಮ್ ಅವರು ಒಂದಷ್ಟು ಮನೆಯಲ್ಲಿರುವಂತಹ ಏನು ಸ್ಪೆಷಲ್ ಐಟಮ್ಗಳೆಲ್ಲ ಏನು ಇಟ್ಟಿದ್ದಾರೆ ಮನೆಯಲ್ಲಿ, ಏನೆಲ್ಲ ಅವರ ಮನೆಯ ವಿಶೇಷತೆ ಇದೆ, ಅದನ್ನೆಲ್ಲ ಅವರೇ ಇವತ್ತು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅದಕ್ಕೂ ಮುಂಚೆ ಒಂದು ಸಣ್ಣದಾಗಿ ಮಾತಾಡ್ಸ್ಕೊಂಬಿಡೋಣ. ಮ್ಯಾಮ್ ಹಾಯ್. ಆ್ಯಕ್ಚುಲಿ ಸರ್ನ ತುಂಬ ಜನ ನೋಡಿರ್ತಾರೆ, ಆ್ಯಂಡ್ ನಿಮ್ಮನ್ನ ಒಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಫೋಟೋಸ್ ಎಲ್ಲ ನೋಡಿರ್ತಾರೆ ಆಬ್ವಿಯಸ್ಲಿ. ಸೊ ನಿಮಗೆ ಮನೋಮೂರ್ತಿ ಸರ್ ಮೆಲೋಡಿ ಕಿಂಗ್ ಅವರು ಹೆಂಗೆ ಅನ್ಸುತ್ತೆ? ಅವರು ಈ ಮ್ಯೂಸಿಕ್ ಫೀಲ್ಡ್ಗೆ ಬಂದಿದ್ದು ಒಂದು ಸ್ವಲ್ಪ ಲೇಟ್ ಆಗಿದೆ. ಹೌ ಡು ಯು ಫೀಲ್ ಅಂತ? ಮ್ಯೂಸಿಕ್ ಹ್ಯಾಸ್ ಆಲ್ವೇಸ್ ಬಿನ್ ಪಾರ್ಟ್ ಆಫ್ ಹಿಸ್ ಲೈಫ್ ಅಲ್ಲ. ಕಾಲೇಜ್ದಿಂದ ಡ್ರಮ್ಮಿಂಗು, ಆಮೇಲೆ ಅಮೇರಿಕಾಗೆ ಬಂದಮೇಲೂ ಅವರು ಜಾಕಿರ್ ಹುಸೇನ್ ಜೊತೆ ತಬ್ಲಾ ಕಲ್ತಿದ್ದು. ಸೊ ಪಾರ್ಟ್ ಆಫ್ ಅವರ್ ಲೈಫ್ ಮ್ಯೂಸಿಕ್. ಸೊ ಅದೇನು ಆಡ್ ಅನ್ಸಲ್ಲ. ಯುನೋ ದ ಫ್ಯಾಕ್ಟ್ ದಟ್ ಈಸ್ ದಿಸ್ ಸಕ್ಸಸ್ಫುಲ್, ವಿ ಆರ್ ಆಲ್ ವೆರಿ ಪ್ರೌಡ್. ಓಕೆ, ನಿಮಗೆ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಆಬ್ವಿಯಸ್ಲಿ ಆ್ಯಕ್ಚುಲಿ ಮ್ಯಾಮ್ ತುಂಬ ಅಂದರೆ US-ನಲ್ಲಿ ಇರ್ತಾರೆ, ಯಾವಾಗಲೂ ಕೂಡ ತುಂಬ ವರ್ಷಗಳಿಂದ ಅಲ್ಲೇ ಇದ್ದಾರೆ. ಬಟ್ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಅಂದರೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ. ಜಾಸ್ತಿ ಅವ್ರಿಗೇನೆ ಕನ್ನಡ ಚೆನ್ನಾಗಿ ಗೊತ್ತಿರೋದು. ಮಾತಾಡ್ತಿರ್ತೀರಾ ಅಲ್ಲೂ? ಅವ್ರ ಲ್ಯಾಂಗ್ವೇಜಸ್ ಅಲ್ಲಿ ತುಂಬ ಫ್ಲೂಯೆಂಟ್. ಹೌದು, ಲ್ಯಾಂಗ್ವೇಜಸ್ ಬರುತ್ತೆ, ಬಟ್ ಅಭ್ಯಾಸ ಆಗಲ್ಲ ಯಾರ ಜೊತೆ ಮಾತಾಡೋದು ಅಲ್ಲಿ. ಇಲ್ಲಿ ಒಂದು ಸ್ಪೆಷಲ್ ಬುಕ್ ಇದೆ, ಅದನ್ನ ತೋರಿಸ್ಬೇಕು. ಕೆಳಗಿರೋದು ತೋರಿಸ್ಬೇಕು. ಇದು ಪುನೀತ್ ಮನೋಹರ್, ಯು ಎಕ್ಸ್ಪ್ಲೇನ್. ಕಾಣಿಸ್ತಾ ಇದೆಯಾ? ಇದು ಯು ಟೆಲ್ ಆರ್ ಐ ವಿಲ್ ಟೆಲ್? ಯು ಟೆಲ್. ಇದನ್ನ ಇದು ಲಿಮಿಟೆಡ್ ಎಡಿಷನ್ ಈ ಬುಕ್ ಇದು ಮಾಡಿರೋದು. ಇದು ಪುನೀತ್ ಅವರು ಮತ್ತೆ ಪುನೀತ್ ಅವ್ರ ವೆರಿ ಕ್ಲೋಸ್ ಫ್ರೆಂಡ್ ಪ್ರಕೃತಿ ಅಂತ. ಅವ್ರು ಈ ಬುಕ್ ಬರ್ತಿದ್ದು ರಾಜ್ಕುಮಾರ್ ಅವರ ಫ್ಯಾಮಿಲಿ, ಅವ್ರ ಬಗ್ಗೆ. ಇದು ಇಟ್ ಈಸ್ ಆಲ್ ವಿತ್. ಸೊ ದೇ ಹ್ಯಾವ್ ಅವ್ರು ನನಗೆ ಇದನ್ನ ಕೊಟ್ಟರು, ನನ್ನ ಹೆಸರು ಹಾಕ್ಬಿಟ್ಟು. ನಮ್ಮ ಹೆಸರು ಎಲ್ಲರ ಹೆಸರು ಹಾಕಿದ್ದಾರೆ ಇಲ್ಲಿ. ನನ್ನ ಹೆಸರು, ಲತಾ ಹೆಸರು, ನಮ್ಮ ಮಕ್ಕಳ ಹೆಸರು, ಎಲ್ಲರ ಹೆಸರು ಬಿಟ್ಟಿದ್ದಾರೆ. ಇದು ಆಮೇಲೆ you tell. No, and he says here, Appu absolutely loved your music. Well, I don't know what sir, this sir. Sir, he will be happy that you will read this. You will read this. ಆಮೇಲೆ ಇದರಲ್ಲಿ ಎಲ್ಲ ರಿಯಲ್ ಫೋಟೋಗ್ರಾಫ್ಸು ಅದೆಲ್ಲ ಇದೆ. ಅವ್ರ ಫ್ಯಾಮಿಲಿ ಫೋಟೋಗ್ರಾಫ್ಸ್ ಎಲ್ಲ. ಇದು ಲಿಮಿಟೆಡ್ ಎಡಿಷನ್, ಎಲ್ಲೂ ಬುಕ್ ಸ್ಟೋರ್ ಎಲ್ಲೂ ಮಾರಲ್ಲ ಅಂತ. ಇದು ಓನ್ಲಿ 1500 ಕಾಪೀಸ್ ಮಾಡಿದ್ರು. ಅದನ್ನ ಎಲ್ಲರಿಗೂ ಓಕೆ ಮ್ಯಾಮ್. ಈಗ ನನಗೆ ಒಂದ್ಸತಿ ಮನೆಗೆ ಎಂಟರ್ ಆಗಿದ ತಕ್ಷಣನೇ ಅಂದ್ರೆ ಎಲ್ಲಿ ಬಂದಿದ್ದೀನಿ ನಾನು, ಇಷ್ಟೊಂದು ವೆರೈಟಿ ಆಫ್ ಫೋಟೋಗ್ರಾಫ್ಸ್ ಇದೆ, ತುಂಬಾ ಹಳೆಯ ಕಾಲದ್ದೆಲ್ಲ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ನನಗೆ ಇದು ಯಾವುದೋ ಮ್ಯೂಸಿಯಮಿಗೆ ಬಂದಿದ್ದೀನಿ, ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ತು. ಅಲ್ಲಿ ಸ್ಟೋರ್ ಮಾಡೋ ರೀತಿ ಸ್ಟೋರ್ ಮಾಡಿಟ್ಟಿದ್ದೀರಾ. ಸೊ ನಾವು ಹೋಮ್ ಟೂರ್ ಶುರು ಮಾಡ್ಬೋದಾ ನಿಮ್ಗೆ? ಓಕೆ. ಎಸ್, ಮನೋಹರ್ಸ್ ಪೆಟರ್ನಲ್ ಗ್ರ್ಯಾಂಡ್ ಮದರ್ ಅವರು ಇದನ್ನ ಆ ಕಾಲದಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಓಕೆ, 100 years old ಮೇಲೆ ಆಯ್ತು. ಸೊ ವೆರಿ ಪ್ರೆಷಸ್ ನಮಗೆ, ಅದಕ್ಕೆ ಎಂಟ್ರಿಲೇ ಇದನ್ನು ಹಾಕಿರೋದು.
ಅದನ್ನ ಕೈಯಲ್ಲಿ ಮಾಡಿದ್ದಾರೆ ಅವರು ಆ ಕಾಲದಲ್ಲಿ. ಕ್ಲೋಸ್ ಟು 100 years ಅಂತ ಇಟ್ಕೊಳ್ಳಿ, or more perhaps. More than 100. ನಿಮ್ಮ ಅಜ್ಜಿಯವ್ರು ಮಾಡಿದ್ದು. ಇದು ನಮ್ಮ ತಂದೆ ತಾಯಿ, ಪೆಟರ್ನಲ್ ಗ್ರ್ಯಾಂಡ್ ಮದರ್. ಇವೆರಡು. ಮತ್ತೆ ಅಲ್ಲಿ ಇದನ್ನು ಈ ರವಿ ವರ್ಮಾ ಪೇಂಟಿಂಗ್ ಆ ಕಾಲದಲ್ಲಿ, ರವಿ ವರ್ಮಾ ಪೇಂಟಿಂಗ್ ಮೇಲೆ ಈ ತರ ಸೀರೆ ಉಡ್ಸೋದು, ಇದೆಲ್ಲ ಮಾಡೋದು. ಅದೇ ಮನೋಹರ್ಸ್ ಪೆಟರ್ನಲ್ ಗ್ರ್ಯಾಂಡ್ ಮದರ್. ದಿಸ್ ಇಸ್ ಮನೋಹರ್ಸ್ ಮೆಟರ್ನಲ್ ಗ್ರ್ಯಾಂಡ್ ಮದರ್ ಮಾಡಿರೋದು. ಇದು 100 years old ತರ. ಇದು 100 years old. ಅದೂನು ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಮಾಡಿದಲ್ಲ, ಗ್ರ್ಯಾಂಡ್ ಮದರ್ಸ್. ಎಲ್ಲ more than 100 years. ಇದು ನಿಮಗೆ ಎಷ್ಟು ಸ್ಪೆಷಲ್? ಇನ್ನು ಹಂಗೆ ಇಟ್ಟಿದ್ದೀರಾ? ಏನು ವೆರಿ ಸ್ಪೆಷಲ್. ಹಳೆ ಐಟಮ್ಸ್ ಎಲ್ಲ ತುಂಬಾ ನನಗೆ ತುಂಬಾ ಇಷ್ಟ. ನಮ್ಮ ಹಿಸ್ಟ್ರಿ ವೇರ್ ವಿ ಹ್ಯಾವ್ ಕಮ್ ಫ್ರಮ್. ಸೊ yes, ಅದೇ ಆ ಪೇಂಟಿಂಗ್ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆ ಪೇಂಟಿಂಗ್ ಮೇಲೆ ವರ್ಕ್ ಮಾಡಿದ್ರು. Absolutely beautiful. That sketch is my brother Gautam. on teenage ಆಗಿರುವಾಗ ಆ ಪೆನ್ಸಿಲ್ ಸ್ಕೆಚ್ ಮಾಡಿದ್ದವನು. ಓಕೆ, how beautiful is that. ಸೊ ಅದಕ್ಕೆ ಅದು ಯಾರ್ದಾರು ಫೋಟೋನಾ? ಇಲ್ಲ, ಯಾವುದೋ ಒಂದು ಮಿಲ್ಕ್ ಕ್ಯಾನ್ ಮೇಲೆ ಇದ್ದಿದ್ದ ಫೋಟೋನ ಅವ್ನು ಸ್ಕೆಚ್ ಮಾಡಿದ್ದಾನೆ. ಮರ್ಫಿ ಬೇಬಿ ಮಿಲ್ಕ್ ಕ್ಯಾನ್ ಮೇಲೆ ಇತ್ತಂತೆ. ಮಿಲ್ಕ್ ಕ್ಯಾನ್. ಓಕೆ. ಸೊ ನೀವು ತಮ್ಮನ ನೆನಪಿಗೆ ಹಂಗೆ ಇಟ್ಕೊಂಡಿದ್ದೀರಾ. ವೆರಿ ಸ್ಪೆಷಲ್. ಇವಾಗೆಲ್ಲ ಮಾಡಲ್ಲ ಅವನು. ಸೊ ಇಟ್ಸ್ ವೆರಿ ಸ್ಪೆಷಲ್. ಯಸ್. ಓಕೆ. ಹಳೆ ಐಟಮ್ಸ್ ಬಗ್ಗೆ ಯಾವುದು? ಇದು ಮೈ ಇನ್ಲಾಸ್ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಅದೆಲ್ಲ ಪ್ರೀವಿಯಸ್ ಜನರೇಷನ್. ದೆನ್ ದಿಸ್ ಇಸ್ Manohar's parents ಅವ್ರು ಕಲೆಕ್ಟ್ ಮಾಡಿದ್ದು. So all of these hand painted Rajasthani work. And there's one painting here which is Odisha Rama, very fine brush ಅಲ್ಲಿ ಮಾಡಿರೋದು. I absolutely love it. ಇದು ಒಡಿಶಾದಿಂದ ತಂದಿದ್ದು. ಹೌದು, ಇದು ಎಲ್ಲ ನಮ್ಮ ಇನ್ಲಾಸ್. ನಿಮಗೆ ಯೂಶುವಲಿ ಪೇಂಟಿಂಗ್ಸ್ ಎಲ್ಲ ಅಂದ್ರೆ ಇಷ್ಟ, ಬಿಕಾಸ್ ನನಗೆ ಗೊತ್ತು ನೀವು ಪೇಂಟ್ ಕೂಡ ಮಾಡ್ತೀರಾ ಅಂತ ಹೇಳಿ. ಅದು ಮೇಲಿದೆ ಮನೋಹರ್ ಸ್ಟುಡಿಯೋಲಿ, ಅಲ್ಲಿ ಹೋದಾಗ ನೀವು ನೋಡಿ. ಆಕ್ಚುಲಿ ಇದೆಲ್ಲ ಫುಲ್ ಪ್ಲಾನಿಂಗು ಇವರೇ ಮಾಡಿದ್ದು. ಡಿಸೈನು ಇದು ಹೆಂಗೆ ಇರಬೇಕು, ಇದು ಮೆಟ್ಲ್ ಹೆಂಗೆ ಇರ್ಬೇಕು ಇಲ್ಲಿ ಹೋಗಕ್ ಮೇಲೆ. ಆಮೇಲೆ ಒಂಥರ ಫುಲ್ ಕಳೆಕಳೆಯಾಗಿದೆ, ಕ್ಲಿಯರ್ ಆಗಿ ಅಂತ ಅನ್ಸುತ್ತೆ. ಸೊ ನೀವು ಇಂಡಿಯಾ ಅಂದರೆ ಅಲ್ಲಿ ನಿಮ್ಮದು US ಅಲ್ಲೇ ಬೇರೆ ಥರ, ಅಂದರೆ ಅಲ್ಲಿ ಲೈಫ್ ಸ್ಟೈಲೇ ಬೇರೆ ಥರ ಇರುತ್ತೆ. ಸೊ ಇಲ್ಲಿಗೆ ಈ ಥರ ನೀವು ಪ್ಲ್ಯಾನ್ ಮಾಡಿರೋದು ಹೆಂಗೆ? ನಿಮ್ಗೆ ಇಷ್ಟ ಆಗಿ ಮಾಡಿದ್ದೀರಾ? ಅದೇ ನನಗೆ ನಮ್ಮ ಕಸಿನ್ಸು, ನಮ್ಮ ಫ್ರೆಂಡ್ಸ್ನೆಲ್ಲ ಊಟಕ್ಕೆ ಕರೆಯೋದು ಇಷ್ಟ. ಸೊ ಬಟ್ 8 ಜನದ ಮೇಲೆ ಡೈನಿಂಗ್ ಟೇಬಲ್ ಸಿಗಲಿಲ್ಲ ನನಗೆ. ಸೊ 2 6 ಸೀಟರ್ ತೊಗೊಂಬಂದು ಅದಕ್ಕೆ ಗ್ಲಾಸ್ ಕಟ್ ಮಾಡಿಸಿ ಇದನ್ನು 10 ಸೀಟರ್ ಮಾಡಿಸ್ಕೊಂಡಿದ್ದು. ಇದೆಲ್ಲ ಇಲ್ಲೇ ಲೋಕಲ್. ಐ ಬಾಟ್ ಇಟ್ ಫ್ರಮ್ ಲೋಕಲ್ ಶಾಪ್. ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ನೋಡುವಾಗ. ಥ್ಯಾಂಕ್ ಯು. ಓಕೆ, ಈಗ ಆಮೇಲೆ ಹೋಗ್ಬೋದಾ? ಹೋಗಿ. ಸೊ ಇಲ್ಲಿ ನೋಡು ಭಾಗ್ಯ, ಈ ವಾಲ್ ಇತ್ತು, ಇದರಲ್ಲೇ ಏನು ಹಾಕೋಕ್ಕಾಗಲ್ವಲ್ಲ. ಸೊ ಫ್ಯಾಮಿಲಿ ಗ್ಯಾಲರಿ ಮಾಡಿದ್ದೀವಿ. ತುಂಬಾ ಚೆನ್ನಾಗಿದೆ, ಎಷ್ಟು ದೊಡ್ಡ ಗ್ಯಾಲರಿ. ಹೌದು. ಸೊ ಆಲ್ ದ ವೇ ಫ್ರಮ್ ನೋಡಿ, ಇದು ಮೈ ಫಾದರ್ ಇನ್ ಲಾ ಅಂಡ್ ಹಿಸ್ ಫಾದರ್. ಓಕೆ. ದಿಸ್ ಮೈ ಫಾದರ್ ಇನ್ ಲಾ, ಮದರ್ ಇನ್ ಲಾ, ಮೈ ಫಾದರ್ ಇನ್ ಲಾ. ಓಕೆ. ಸೊ ದಿಸ್ ಇಸ್ ಮೈ ಫಾದರ್. ಓಕೆ. ರೈಸ್ ಎಲ್ಲ ನಿಮ್ಮ ಥರನೇ ಇದೆ. ಹೌದು ಹೌದು. ಅಂಡ್ ಸೊ ಆನ್. our children ಚಿಕ್ಕವರಾಗಿದ್ದಾಗ. ಓಕೆ. ಏನ್ಷಂಟ್ ಫ್ಯಾಮಿಲಿ ಪಿಕ್ಚರ್ಸ್. ಅದನ್ನು ಎಲ್ಲ ಇನ್ನೂ ಸ್ಟೋರ್ ಮಾಡಿ. ತುಂಬ ಹಳೇದಲ್ವಾ ಅದೆಲ್ಲ? ಹಾಂ. As I said in this photo, you can see my father-in-law as a little baby. He would have been 95 ಇವಾಗ ಅವರು ಬದುಕಿದ್ರೆ. ಹೋಗ್ಬಿಟ್ರು. ಸೊ 100-year-old picture. Most definitely. More than 100. Yeah. So these are this is my daughter. This is my son and daughter-in-law. ಆಮೇಲೆ ಇಲ್ಲಿ ಮನೋಹರ್ಸ್ ಮನೋಮೂರ್ತಿ ಸಿಟ್ಟಿಂಗ್ ರೂಮ್. ಓಕೆ. ಸೊ ಗೋ ಅಹೆಡ್. ಯು ಈ ಪೇಂಟಿಂಗ್ ಲತಾ ಮಾಡಿದ್ದು. ಇದು ಅದೇನೋ ಒಂದು ವಾಟರ್ ಕಲರ್ಸ್. ಇಲ್ಲ, ಆಯಿಲ್ ಆಯಿಲ್
ಆಯಿಲ್ ಪೇಂಟ್ ಅದೇ ನವರಾತ್ರಿಗೆ ಪರ್ಫೆಕ್ಟ್ ಡ್ಯಾನ್ಸಿಂಗ್ ದಾಂಡಿಯಾಸ್. ಇದೆಲ್ಲ ಏನು ಅವರೇನೆ ಹೊರಗಿಟ್ಟಿದ್ದು, ಎಲ್ಲ ಬಾಕ್ಸಲ್ಲಿ ಇತ್ತು. ಎಲ್ಲ ಬಾಕ್ಸಲ್ಲಿ ಇತ್ತು, ಅವರೇನೆ ಹೊರಗಿಟ್ಟಿದ್ದು. ತುಂಬಾ ನೀಟಾಗಿ ಎಲ್ಲ ಅವಾರ್ಡ್ಸ್ಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅವರೇ. ಸೊ ಇದು ಅದೇ ನೋಡಿ, ಇವರು ಬರ್ಕ್ಲಿ ಸ್ಕೂಲ್ ಆಫ್ ಮ್ಯೂಸಿಕಲ್ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅವ್ರ ಸರ್ಟಿಫಿಕೇಟ್, ಓಕೆ. ಆಮೇಲೆ ಅಫ್ಕೋರ್ಸ್ ದ ನ್ಯಾಷನಲ್ ಅವಾರ್ಡ್ ಅವ್ರದ್ದು, ವೇರಿಯಸ್ ಅವಾರ್ಡ್ಸ್. ದಿಸ್ ಒನ್ ನಾವು ಸಾಲ್ಸ್ಬರ್ಗ್ ಹೋಗಿದ್ದಾಗ ಮೋತ್ಸಾರ್ಟ್ ಅಲ್ಲಿ ತಾವೇ ಬರೆಯೋರು ಮ್ಯೂಸಿಕ್ ನೊಟೇಷನ್ ಎಲ್ಲ. ಇದು ಅವ್ರು ಬರ್ದಿರೋದು ಒಂದು ಫೋಟೋ ತೊಗೊಂಬಂದ್ವಿ. ವೆರಿ ಪ್ರೆಷಸ್. ಮೋತ್ಸಾರ್ಟ್ ಮನೋರ್ಗೂ ತುಂಬ ಇಷ್ಟ, ನನಗೂ ತುಂಬ ಇಷ್ಟ. ಅದು ಯಾರೋ ಫ್ಯಾನ್ ಸ್ಕೆಚ್ ಮಾಡಿ ಸಿಟಿ ಕಾಲೇಜ್. ಆಮೇಲೆ ಆನೆ ಇದು ಮೈಸೂರು ದಸರಾ, ಯುವ ದಸರಾ ಹೋಗಿದ್ದ 2009ನಲ್ಲಿ ಆವಾಗ ಕೊಟ್ಟಿದ್ದು. ಸೊ ಇವಾಗ ಮನೆ ಟೂರ್ ಆಯಿತು, ನಿಮ್ಗೆಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅವರು ಸ್ಟುಡಿಯೋ ಹೆಂಗಿರುತ್ತೆ ಏನು ಅಂತ ಬಹುಶಃ ತುಂಬ ಜನ ನೋಡಿರಲ್ಲ. ಇವತ್ತು ಮನೋಮೂರ್ತಿ ಸರ್ ಅವರ ಸ್ಟುಡಿಯೋನ ತೋರಿಸ್ತಾರೆ, ನೋಡೋಣ. ಇದು ಸೋನಿ ನಮ್ಮ ಡಾಟರ್ ಮಾಡಿದ್ದು. ಇದೇನೇ ಸ್ಟುಡಿಯೋ, ಇದು ಕಂಟ್ರೋಲ್ ರೂಮ್ ಅಂತ ಹೇಳ್ತಾರೆ. ಇಲ್ಲೇ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಿರುವಾಗ ಅಲ್ಲಿ ಒಂದು ಸಿಂಗರು ಅಥವಾ ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ಲೆಸ್ ಅಲ್ಲಿ ಇರ್ತಾರೆ ಒಳಗೆ. ಇಲ್ಲಿಂದ ಕಮ್ಯುನಿಕೇಟ್ ಮಾಡ್ಬೋದು ಈ ಮೈಕ್ ಮೂಲಕ. ರೆಕಾರ್ಡಿಂಗ್ ಮಾಡುವಾಗ ನಾನು, ಎಂಜಿನಿಯರು, ಇನ್ಯಾರಾದ್ರು ಇದು ಡೈರೆಕ್ಟರು ಎಲ್ಲ ಇಲ್ಲಿ ಕೂತಿರ್ತೀವಿ. ಆಮೇಲೆ ಯಾರು ಸಿಂಗರು ಅಥವಾ ಯಾರು ಇನ್ಸ್ಟ್ರೂಮೆಂಟ್ಲೆಸ್, ತಬಲಾ ಇರ್ಬೋದು, ಹಾರ್ಮೋನಿಯಂ ಅಲ್ಲಿ ನುಡಿಸ್ತಿರ್ತಾರೆ. ಅಲ್ಲೂ ಹೋಗಿ ನೋಡೋಣ. ನಂದು ಅಲ್ಲಿ ಅಮೆರಿಕಲ್ಲಿರೋ ಸ್ಟುಡಿಯೋನು ಹಿಂಗೇನೆ ಇದೆ. ಇವಾಗ ನಾನು ಇಲ್ಲಿ ನಂದು ಫ್ರೀಮಾಂಟ್ ಸ್ಟುಡಿಯೋನ ತೋರಿಸ್ತೀನಿ. ಇಲ್ಲಿ ಮನೆಯಲ್ಲೇ ಇದು ಕೆಳಗೆ ಹೋಗಬೇಕು. ಅಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ ಮೇಲೆ ಹೋಗಬೇಕು, ಇಲ್ಲಿ ಕೆಳಗೆ ಹೋಗಬೇಕು. ನನ್ನ ಮೆಟ್ಲು ಇಲ್ಲಿ ಕೆಳಗೆ ಹೋಗ್ತಿದ್ದೀನಿ. ಸ್ಟುಡಿಯೋ ಇನ್ ಫ್ರೀಮಾಂಟ್. ಇದು 1995 ಹಿಂಗೆ ಇದೆ. ದಿಸ್ ಇಸ್ ಮೈ ಆಫೀಸ್. ಈ chaos ನೋಡ್ತೀರಲ್ಲ, this chaos is what I call my office. ಆಮೇಲೆ ಇಲ್ಲಿ ಒಳಗೆ ಹೋದರೆ ದಿಸ್ ಇಸ್ ಮೈ ಸ್ಟುಡಿಯೋ ರಿಮೋಟಲ್ಲಿ. ಆ್ಯಂಡ್ ಈ ಸ್ಟುಡಿಯೋನಲ್ಲೇ 95ಇಂದ ಎಲ್ಲ ಮೋಸ್ಟ್ ಆಫ್ ದ ಮೂವೀಸ್, ಆಲ್ಮೋಸ್ಟ್ ಆಲ್ ಮೂವೀಸ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಫ್ರಮ್ ಅಮೇರಿಕಾ, ಮುಂಗಾರು ಮಳೆ, ಚಲನಚಿತ್ರ, ಮಿಲಾನ ಎಲ್ಲ ಈ ಸ್ಟುಡಿಯೋಲೇ ಆಗಿದ್ದು. ಸೇಮ್ ಲೊಕೇಶನ್. ಲುಕ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಆವಾಗ. ಇವಾಗ ಈ ಲುಕ್ಕು ಇಟ್ ಇಸ್ ವೆರಿ ಸಿಮಿಲರ್ ಟು ಮೈ ಬ್ಯಾಂಗ್ಳೂರ್ ಸ್ಟುಡಿಯೋ ಲುಕ್. ಇಟ್ಸ್ ಅ ಲಿಟಲ್ ಸ್ಮಾಲರ್ ಅಷ್ಟೇ. ಆಮೇಲೆ ನಾನು ಇಲ್ಲಿ ರೆಕಾರ್ಡಿಂಗ್ ಮಾಡೋಲ್ಲ, ಸೊ ಓನ್ಲಿ ಕಂಪೋಸಿಂಗ್. ಸೊ ವಾಯ್ಸ್ ರೂಮ್ ಇಲ್ಲ, ಇಲ್ಲಿ ರೆಕಾರ್ಡಿಂಗ್ ರೂಮ್ ಇಲ್ಲ. ಬಟ್ ಎಕ್ವಿಪ್ಮೆಂಟ್ ಎಲ್ಲ ಸೇಮ್ ಇದೆ, ಎಕ್ಸಾಕ್ಟ್ಲಿ ಸೇಮ್ ಇದೆ ಎಕ್ವಿಪ್ಮೆಂಟು. ಆ್ಯಂಡ್ ಸೊ ದಿಸ್ ಇಸ್ ಮೈ ಸ್ಟುಡಿಯೋ, ದಿಸ್ ಇಸ್ ಮೈ ಹ್ಯಾಂಗ್ ಔಟ್. ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಇರೋದು ಫ್ರೀಮಾಂಟಲ್ಲಿ. ಚೆನ್ನಾಗಿದೆ ಸ್ಟುಡಿಯೋ, ತುಂಬ ಜನ ನೋಡಿರಲ್ಲ ಹೆಂಗಿರತ್ತೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋ ಅಂತ. ಸೊ ಒಂದಷ್ಟು ಜನಕ್ಕೆ ನೋಡ್ದಂಗೆ ಆಯಿತು ಅಂತ ಅನ್ಕೋತೀನಿ ನಿಮ್ಮ ಮೂಲಕ. ಓಕೆ, ಇಲ್ಲಿ ಅಟ್ಮಾಸ್ಫಿಯರೇ ಬೇರೆ ಥರ ಇದೆ, ಏನು ಸೌಂಡ್ ಇಲ್ಲ. ಹೌದು. ಸಿಂಗರ್ಸ್ ಎಲ್ಲ ಇಲ್ಲಿಂದ ಇಲ್ಲೆಲ್ಲ ಮೈಕ್ಸ್ ಇದೆಯಲ್ಲ, ಈ ಮೈಕು ಅಥವಾ ಇದು ತಬಲಾ ಪರ್ಕನ್ಸ್ ಇದೆ, ಇದು ಈ ಮೈಕು ಇಲ್ಲಿರ್ತಾರೆ. ಇಲ್ಲಿಂದ ಅಲ್ಲಿ ಕಾಣಿಸುತ್ತೆ. ಅಲ್ಲಿರ್ತಾರೆ, ಅಲ್ಲಿಂದ ಕಮ್ಯುನಿಕೇಟ್ ಮಾಡ್ತಾರೆ. ನಾವು ಇದು ಮೈಕ್ ಮೂಲಕನೇ ಕಮ್ಯುನಿಕೇಟ್ ಮಾಡಬೇಕು. ಹಿಂಗೆ ಸುಮ್ಮನೆ ಮಾತಾಡಿದ್ರೆ ಕೇಳಲ್ಲ, ಯಾಕಂದ್ರೆ ಫುಲ್ ಇದೆಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಆ ಬಾಗ್ಲು, ಆ ಕಡೆ ಇರೋ ಬಾಗ್ಲು ಎಲ್ಲ. ಇದು ರೆಕಾರ್ಡಿಂಗ್ ಚೇಂಬರ್, ಇನ್ನು ವಾಯ್ಸ್ ಚೇಂಬರ್ ಇದು. ಇದೆಲ್ಲ ಸ್ಟುಡಿಯೋ ಪಾರ್ಟ್. ಹೌದು. ಆಮೇಲೆ ಹೊರಗಡೆ ಇದು ಪ್ಲಾಂಟ್ಸ್ ಗಾರ್ಡನ್ ಬಗ್ಗೆ ಎಲ್ಲ ಲತಾ ಹೇಳ್ತಾರೆ. ಇದು ನಮ್ಮ ಟೆರೆಸ್. ಅವ್ರಿಗೆ ಮೀಟಿಂಗಿಗೆ ಬಂದಾಗೆಲ್ಲ ಇಲ್ಲಿ ಕೂತ್ಕೋತಾರೆ, ಮೀಟಿಂಗ್ ಮಾಡ್ಕೋತಾರೆ. ಬ್ಯೂಟಿಫುಲ್ ಪ್ಲಾಂಟ್ಸ್ ಇಲ್ಲಿ ಕವರ್ ಮಾಡಿಬಿಟ್ಟಿದ್ದೀವಿ, ಸೊ ಮಳೆ ಬರೋಲ್ಲ ಇಲ್ಲಿಗೆ. ಸೊ ಯು ಕ್ಯಾನ್ ಸಿಟ್ ಹಿಯರ್. Our family, she comes from ಇದು heritage, the farmers family. Oh, okay. So my grandfather. Nice. Very nice. Okay.
ಇದಾಗಿತ್ತು ಮನೋಮೂರ್ತಿ ಸರ್ ಅವರ ಆ್ಯಂಡ್ ಲತಾಮೂರ್ತಿ ಮ್ಯಾಮ್ ಅವರ ಬ್ಯೂಟಿಫುಲ್ ಹೋಮ್ ಟೂರ್ ಆಗಿತ್ತು. ಸೊ ಒಂದಷ್ಟು ವಿಷಯಗಳಿಂದ ನೀವು ಕೂಡ ಇನ್ಫ್ಲುಯೆನ್ಸ್ ಆಗಿರ್ತೀರಾ ಅಂತ ಅನ್ಕೋತೀನಿ. ಯಾಕಂದ್ರೆ ಅಷ್ಟೊಂದು ಪ್ರಿಷಿಯಸ್ ಆಗಿ 100 ವರ್ಷಗಳ ಪೇಂಟಿಂಗ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು, ಹಾಗೆ ಸ್ಟೋರ್ ಮಾಡಿದ್ದಾರೆ. ಮ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಹೋಮ್ ಟೂರ್ ನಮಗೂ ಇನ್ಸ್ಪೈರಿಂಗ್ ಆಗಿತ್ತು. ಅಂದರೆ ಯಾವುದೇ ಒಂದು ವಸ್ತುಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನ ಒಂದಷ್ಟು ತಿಳ್ಕೊಂಡಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ.